ದಳಪತಿ ವಿಜಯ್ ಅವರು ಬೇರೆಯವರ ರೀತಿಯಾಗಿ ಬೇರೆ ಪಕ್ಷಗಳ ರೀತಿಯಾಗಿ ಜಾತಿ ಧರ್ಮ ಅದನ್ನ ಇಟ್ಕೊಂಡು ಪ್ರಚಾರ ಮಾಡೋದ್ರ ಬದಲಿಗೆ ಎಐ ಸಚಿವಾಲಯ ರಚನೆ ಮಾಡ್ತೀನಿ, ಎಐ ಯೂನಿವರ್ಸಿಟಿ ಮಾಡ್ತೀನಿ, ಜೊತೆಗೆ ಮದುವೆಯಾಗುವಂತ ಯುವತಿಯರಿಗೆ 8 ಗ್ರಾಂ ಬಂಗಾರ ಕೊಡ್ತೀನಿ, ಹೀಗೆ ಅನೇಕ ವಿಚಾರಗಳನ್ನ ಇಟ್ಕೊಂಡು ಸೋಷಿಯಲ್ ಮೀಡಿಯಾವನ್ನ ಬಹಳ ಇಂಪ್ಯಾಕ್ಟಿವ್ ಆಗಿ ಯೂಸ್ ಮಾಡಿಕೊಂಡು ಈಗ ಮುನ್ನಡೆಯನ್ನ ಸಾಧಿಸಿಕೊಂಡು ತಾವೇ ಸಿಎಂ ಆಗ್ತೀವಿ ಅನ್ನುವಂತ ಭರವಸೆಯನ್ನ ಏನ್ ಇಟ್ಕೊಂಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಆರ್ಯವರ್ಧನ್ ಗುರೂಜಿ ಕೂಡ ಭವಿಷ್ಯವನ್ನ ನುಡಿದಿದ್ರು, ಪ್ರಿಡಿಕ್ಟ್ ಮಾಡಿದ್ರು. ಅದು ಇವತ್ತು ನಿಜ ಆಗಿದೆ. ಆರ್ಯವರ್ಧನ್ ಗುರೂಜಿನೇ ಮಾತನಾಡ್ತೀನಿ. ಗುರೂಜಿ, ನೀವು ಹೇಳ್ತಾ ಇದ್ರಿ ಅವರಿಗೆ ಶುಕ್ರ ದೆಸೆ ಶುರು ಆಗ್ಬಿಟ್ಟಿದೆ ಅಂತ. ಈ ಶುಕ್ರ ದೆಸೆ ಎಲ್ಲಿವರೆಗೂ ಇರುತ್ತೆ, ಇವ್ರನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗಿ ರೀಚ್ ಮಾಡುತ್ತೆ ಅಂತ? 2029 ಇರುತ್ತೆ. ಬಹಳ ವೈಬ್ರೇಷನ್. ಇನ್ನೂ ಕೂಡ 10 ವರ್ಷ ಶುಕ್ರದಶೆ ಇರುತ್ತೆ. ಈ ಎಲೆಕ್ಷನ್ನ ತುಂಬ ದೊಡ್ಡ ಸಕ್ಸಸ್ಸನ್ನು ನೋಡ್ತಾರೆ. ತುಂಬ ದೊಡ್ಡ ಸಕ್ಸಸ್ಸನ್ನು ನೋಡಿರೋದ್ರಿಂದಲೇ ಖಂಡಿತಲ್ಲ ಕೂಡ ಇವಾಗ 100% ಜನಕ್ಕೆ ಕುತೂಹಲ ಸಿ ಎಮ್ ಆಗೋದಕ್ಕಿಂತಲೂ ಕೂಡ ತ್ರಿಷನ್ನು ಮತ್ತು ವಿಜಯ್ನು ಒಟ್ಟಿಗೆ ನೋಡೋಕ್ಕೆ ಕುತೂಹಲ ಜಾಸ್ತಿ ಇದ್ದಾರೆ ಆಡಿಯನ್ಸಲ್ಲಿ. ತುಂಬ ಜನ ಕುತೂಹಲ ಇರುತ್ತೆ, ನಾವು ಕೂಡ ಕುತೂಹಲ ಇರುತ್ತೆ. ನನಗೆ ವಿಜಯ್ ತುಂಬ ದೊಡ್ಡ ಫ್ಯಾನ್ಸ್ ಆಗಿರೋದು, ನನಗೆ ತುಂಬ ಇಷ್ಟವಾದ ಫ್ಯಾನ್ಸ್ ಆಗಿರೋದು, ನನಗೆ ತುಂಬ ಇಷ್ಟಪಡ್ತೀನಿ ಅವ್ರ ಡ್ಯಾನ್ಸ್ ಎಲ್ಲದನ್ನೇ. ಹಾಗಾಗಿ ಏನಕ್ಕೆ ಅಂದರೆ ವಿಜಯ್ ಯಾಕೆ ಇಷ್ಟ ಆಗಿರ್ತಾರೆ ಅಂದರೆ 100% ಸಣ್ಣ ಮಕ್ಕಳನ್ನೆಲ್ಲನೂ ಗೆದ್ದುಬಿಟ್ಟಿದ್ರು. 100% ಸಣ್ಣ ಮಕ್ಕಳಿಗೆ ಡ್ಯಾನ್ಸ್ ಮಾಡಿದರು, ಮತ್ತು ಕುಟುಂಬದ ಪಿಕ್ಚರ್ ಮಾಡ್ತಾಯಿದ್ರು, ಒಂದು ನೆಗೆಟಿವ್ ಸಿನಿಮಾ ಮಾಡ್ತಾರೆ. ಆಮೇಲೆ ರಾಜಕೀಯ ಬರ್ಬೇಕಂತ ಪ್ಲಾನಲ್ಲೇ ಮಾಡ್ತಿದ್ದವ್ರು. ಸಿನಿಮಾಗಳು ಯಾವುದೇ ನೋಡಿದ್ರು ಕೂಡ ವಿಜಯ್ ದಿಢೀರ್ನ ರಾಜಕೀಯಕ್ಕೆ ಬಂದಿದ್ದಲ್ಲ, ನಿಮ್ಗೆ ಯಾರಿಗೆ ಗೊತ್ತಿಲ್ಲ. ಅವರು ಎಲ್ಲ ಸಿನಿಮಾ ನೋಡಿದಾಗ ರಾಜಕೀಯ ಟಚ್ಚನ್ನು ತಗೊಬರ್ತಾಯಿದ್ರು. ಇವಾಗ ಅಂಬರೀಷ್ ಪಿಕ್ಚರ್ ನೀವು ನೋಡಿದಾಗ ರಾಜಕೀಯ ಟಚ್ ಇರೋದು 100%. ಅದೇ ರಾಜ್ಕುಮಾರ್ ಪಿಕ್ಚರ್ ನೋಡಿದ್ರೆ ರಾಜಕೀಯ ಸಿನಿಮಾ ಯಾವುದು ಮಾಡ್ತಿಲ್ಲ. ತಮಿಳುನಾಡಿನ ಒಂದಷ್ಟು ಚಿತ್ರಣ ತೋರಿಸ್ತಾ ಇದ್ರು, ಜನರ ಜೀವನವನ್ನ ತೋರಿಸೋ ಪ್ರಯತ್ನ ಆಗ್ತಾ ಇದೆ. ರಾಜ್ಕುಮಾರ್ ಪಿಕ್ಚರ್ ನೋಡಿ, ಕುಟುಂಬದ ಸಿನಿಮಾ ಬರೋದು, ರಾಜಕೀಯ ಸಿನಿಮಾ ಬರ್ತಾರಲ್ಲ, ಅವ್ರು ರಾಜಕಾರಣಿ ಆಗ್ತಾರಲ್ಲ, ರಾಜಕೀಯ ಹೊಡಿತಿಲ್ಲ. ಅದು ಅಂಬರೀಷ್ ನೋಡಿ ಚಕ್ರವ್ಯೂಹ ಮಾಡಿಬಿಡೋರು ಅವ್ರು 100%. ಅಂಬರೀಷ್ ರಾಜಕೀಯ ಹೊಲ್ದು ಬಂತು, ಅವ್ರು ರಾಜಕೀಯ ಬರ್ತಾಯಿದ್ರು. ಹಾಗಾಗಿನೇ ವಿಜಯ್ ಖಂಡಿತಲ್ಲೂ ಕೂಡ ಅವ್ರ ತಂದೆ ಏನು ನೋಡಿ, ಅವ್ರ ತಂದೆಗೆ ಮಚ್ಚೆ ಇದೆ, ಅದು ವಿಪರೀತ ರಾಜಯೋಗದ ಮಚ್ಚೆ, ಭಾಳ ಅದ್ಭುತವಾದ ಮಚ್ಚೆ. ವಿಜಯ್ಗೆ ಮಚ್ಚೆ ಇದೆ, ಅದು ವಿಪರೀತ ರಾಜಯೋಗ. ಈ ಮಚ್ಚೆ ಮೇಲೆ ಕೂಡ ಜ್ಯೋತಿಷವನ್ನು ಪ್ರೆಡಿಕ್ಷನ್ ಮಾಡೋದು. ಹಾಗಾಗಿನೇ ವಿಜಯ್ಗೆ ಸಿಕ್ಕಾಪಟ್ಟೆ ರಾಜಯೋಗ ಜಾತಕ ನಡೀತಾ ಹೋಗುತ್ತೆ. ಇವಾಗ ತಮಿಳ್ನಾಡು ಖಂಡಿತಲ್ಲೂ ಕೂಡ ಏನು ADMK ಮತ್ತು ADMK ಮತ್ತು DMK ಇದೆಲ್ಲ ಖಂಡಿತಲ್ಲೂ ಕೂಡ ಒಂಥರ ಸುನಾಮಿ ಥರ ಕೊಚ್ಚೋಗ್ಬಿಡ್ತಾರೆ 100%. ಯಾಕಂದರೆ ವಿಜಯ್ಗಿರೋ ಜಾತಕದ ಬಲದಿಂದ ಯಾರು ಏನೂ ಮಾಡೋಕ್ಕಾಗಲ್ಲ. ಇನ್ನು 10 ವರ್ಷ ಆದಮೇಲೆ ಏನು ಬೇಕಾದ್ರೂ ಮಾಡ್ಬೋದು. ಅದನ್ನು ನಾನು ಪ್ರೆಡಿಕ್ಷನ್ ಹೇಳಿದ್ದೀನಿ, 10 ವರ್ಷ ಆದಮೇಲೆ ಏನಾಗ್ಬೋದು ಅಂತ. ಈ 10 ವರ್ಷ ಮಾತ್ರ ವಿಪರೀತ ರಾಜಯೋಗ ಜಾತಕ, ಬ್ಯೂಟಿಫುಲ್ ಅಂತ ರಾಜಯೋಗ ಜಾತಕ ಇರೋದ್ರಿಂದ ಅವರ ನೆಂಬಿರೋರಿಗೆಲ್ಲರಿಗೂ ಕೂಡ ಭಾಳ, ಯಾಕಂದರೆ ಅಲ್ಲಿ ಗೆದ್ದಿರೋರಿಗೆ ಯಾರಿಗೂ ಗೊತ್ತಿಲ್ಲ, ಅಲ್ಲಿ ಲೋಕಲ್ ಜನಕ್ಕೆ ಯಾರಿಗೆ ಓಟ್ ಹಾಕಿದೆ ಅಂತ ಗೊತ್ತಿಲ್ಲ. ಅವನು MLA ಹೆಸರುಗಳು ಗೊತ್ತಿದ್ದಲ್ಲಿ ಓಟ್ ಹಾಕಿದ್ದಾರೆ. ಅಂದರೆ ಎಲ್ಲ ವಿಜಯ್ ವಿಶಿಲ್ಗೆ ಹಾಕು ಅಂತ ಹಾಕಿದ್ದಾರೆ 100%. ಎಲ್ಲರೂ ಕೂಡ ನನ್ನ ಗೆಸ್ ಕರೆಕ್ಟಾಗಿತ್ತು, ನನ್ನ ಒಪಿನಿಯನು ನನಗೆ ಗೊತ್ತಿಲ್ಲ, ನನ್ನ ಮನಸ್ಸು ಹೃದಯ ಪೂರ್ತಿ 140 ಸೀಟ್ ಬರುತ್ತೆ ಅಂತ ಒಪ್ಪಿತ್ತು. ಆದರೆ ಯಾಕೆ ಬೇಕು, ಗೆಲ್ಲೋ ವರ್ಷ ಹಾಕೋದು 120 ಬರುತ್ತೆ ಜನಗಳಿಗೆ ಅಂತ. ಖಂಡಿತಲ್ಲೂ ಕೂಡ ಇಲ್ಲಿ ತೋರಿಸೋಷ್ಟು ಬಂದುಬಿಟ್ರೆ ಸಾಕು 100%. ಯಾಕಂದರೆ ತಮಿಳ್ನಾಡಲ್ಲಿ ಅವರು 2 ಅವರ್ ಮುಂಚೆ ಬೆಳಗ್ಗೆ ಸ್ಟಾರ್ಟ್ ಆದಾಗ 1 ಅವರ್ ಹಾಫ್ ಅನ್ ಅವರು ವಿಜಯ್ ಇದನ್ನು ತೋರಿಸಿರ್ನು ಅಂತೆ. ಎರಡರ ಮೇಲೆ ಬಂದಿಲ್ಲ ಮುನ್ನಡೆ ಅಂತ. ಕೊನೆಗೆ ನೋಡಿದರೆ ನಾನು ಹೇಳಿದೆ, ಫಸ್ಟ್ ರೌಂಡ್ ಕಟಾಕುತ್ತೆ, 2ನೇ ರೌಂಡ್ ಕಿತ್ಕೊ ಬರುತ್ತೆ. ಯಾಕಂದರೆ ಅವ್ರಿಗೆ ಸಂಪತ್ತರ ಸ್ಟಾರ್ಟ್ ಆಗಿರೋದ್ರಿಂದ ಸಂಪತ್ತು ಅನ್ನೋದು ಅಭಿವೃದ್ಧಿನ ಕೊಡುತ್ತೆ. ಯಾರೆಲ್ಲ ಬಡವರೆಲ್ಲ ಹುಟ್ಟಿರ್ತಾರೋ ಅವರ ಸಂಪತ್ತಾರಿಸೋ ಕೆಲಸವನ್ನು ಮಾಡಿದ್ರೆ ಕೊಟ್ಟಾಧೀಶ್ವರ ಆಗ್ತಾರೆ ಅನ್ನೋದಕ್ಕೆ ಇದು ವಿಜಯ ಕಾರಣ. ವಿಜಯ್ ಜ್ಯೋತಿಷ ಎಷ್ಟು ಸತ್ಯ ಅನ್ನೋದಕ್ಕೆ ವಿಜಯ್ ಜಾತಕನೇ ಸತ್ಯ. ವಿಜಯ್ ಜಾತಕವನ್ನು, ಯಾಕಂದರೆ ಜಾತಕ ವಿಶ್ಲೇಷಣೆ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ ಜಾತಕದ ಯೋಗ ಅಂತ. ನಾನು ಯಾವಾಗಲೂ ಅಷ್ಟೇ ವಿಜಯ್ ಜಾತಕ ವಿಪರೀತ ರಾಜಯೋಗ ಜಾತಕ. ಯಾರಿಗೆಲ್ಲ ಒಬ್ಬರಿಗೆ ಕಟಕ ಲಗ್ನದಲ್ಲಿ ಹುಟ್ಟಿರೋರಿಗೆ, ಕಟಕ ರಾಶಿಲಿ ಹುಟ್ಟಿದವ್ರಿಗೆ ಶುಕ್ರ ದಶೆ, ಶುಕ್ರ ಭುಕ್ತಿ, ಶುಕ್ರ ದಶೆ ನಡೆದ್ಬಿಟ್ರೆ ಮನೆ, ಮಠ, ಕಾರ್, MLA, ಮಿನಿಸ್ಟ್ರು. ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗ್ಬೋದ್ರು. ನಾನು ದೇವೇಗೌಡರು ಜಾತಕ ನೋಡ್ಬೇಕಾದ್ರೆ ಬೆಚ್ಚ ಬಿದ್ದೋಗ್ಬಿಟ್ಟೆ. 4 ಗಂಟೆವರೆಗೂ ನಾನು ದೇವೇಗೌಡರು ಡಿಸ್ಕಷನ್ ಮಾಡ್ತಿದ್ದೆ ಜಾತಕನ. ದೇವೇಗೌಡರು ರಾಹು ದಶೆ ಶುಕ್ರ ಭಕ್ತಿರು ಪ್ರೈಮ್ ಮಿನಿಸ್ಟರ್ ಆಗೋದ್ರು. ಅದು ಏನು ಭಾಳ ಕಮ್ಮಿ ಸೀಟನ್ನು ಇಟ್ಕೊಂಡು ದೊಡ್ಡ ವ್ಯಕ್ತಿ ಆದವರು, ಕಮ್ಮಿ ಸೀಟನ್ನು ಇಟ್ಕೊಂಡ್ರು. ಇವ್ರು ಇಷ್ಟು ಸೀಟ್ ಇಟ್ಕೊಂಡ್ರೆ ಇನ್ನೊಂದು ಹೇಳೋಗ್ತೀನಿ ಬರ್ದಿಟ್ಟು ಕೇಳಿ. ಮತ್ತು ನಮ್ಮ ಈ ಕೇರಳ, ಆಂಧ್ರ, ತಮಿಳ್ನಾಡಲ್ಲಿ ಯಾರು ಒಬ್ಬರು ಪ್ರೈಮ್ ಮಿನಿಸ್ಟರ್ ಆಗ್ತಾರಂದರೆ ಅದು ವಿಜಯ್ ಒಬ್ಬರಿಗೇ. ನೆಕ್ಸ್ಟು ಪ್ರೈಮ್ ಮಿನಿಸ್ಟರ್ ಕೂಡ ಆಗ್ಬೋದು ವಿಜಯ್ಗೆ, ಆ ತಾಕತ್ತಿದೆ 100%. ಬರ್ದಿಟ್ಟು ಕೇಳಿ. BJPಯಿಂದ ಆದರೂ ಆಗ್ಬೋದು, ಕಾಂಗ್ರೆಸ್ಸಲ್ಲಿ ಆಗ್ತಾರಿಲ್ಲೋ ನನಗೆ ಗೊತ್ತಿಲ್ಲ. ಪಕ್ಕ BJP ನೆಕ್ಸ್ಟ್ ಸಮ್ಮಿಶ್ರ ಸರ್ಕಾರ ಬಂದರೆ ತಮಿಳ್ನಾಡಲ್ಲಿ MP ಸೀಟಿಂದ ಗೆದ್ದು 40-50 MP ಸೀಟ್ ಇದೆ ತಮಿಳ್ನಾಡಲ್ಲಿ. 50-40 ಭಾಳ ದೊಡ್ಡದು. ನಮ್ಮ ಕರ್ನಾಟಕದಲ್ಲಿಗಿಂತ ಡಬ್ಬಲ್ ಇದೆ. ಯಾವ ಮಾರ್ರೆ ಅಷ್ಟರ ಒಳಗಡೆ ದೇವೇಗೌಡರ ಥರ ವಿಜಯ್ ಮತ್ತು ತಮಿಳ್ನಾಡಿಂದ ಸೆಂಟ್ರಲ್ ಹೋಗಿ ಪ್ರೈಮ್ ಮಿನಿಸ್ಟರ್ ಕೂಡ ಆಳ್ಬೋದು. ಬರೀ ತಮಿಳ್ನಾಡು ಮಾತ್ರ ಆಡಲ್ಲ, ಆಲ್ ಓವರ್ ಇಂಡಿಯಾನೇ ಆಳೋವಷ್ಟು ಜಾತಕ ಸ್ಟ್ರಾಂಗ್ ಇದೆ. 10 ವರ್ಷ ವಿಜಯ್ನ ಯಾರೆಲ್ಲ ಶತ್ರುವಾಗಿ ಕೆಣಕ್ತಾರೋ 100% ಕೆಣಕ್ತಾ ವಿಜಯ್ ಪ್ರೈಮ್ ಮಿನಿಸ್ಟರ್ ಕೂಡ ಆಗ್ತಾರೆ. ಬರ್ದಿಟ್ಟು ಕೇಳಿದ್ದು ಪ್ರೈಮ್ ಮಿನಿಸ್ಟರ್ ಆಗ ಯೋಗ ಜಾತಕ ಆಗುತ್ತೆ, ಪಕ್ಕಾ ಜಾತಕ ಆಗುತ್ತೆ. ತಮಿಳ್ನಾಡಲ್ಲ, ಇಡೀ ಇಂಡಿಯಾನೇ ಆಳುವಂಥ
ಪ್ರೈಮ್ ಮಿನಿಸ್ಟರ್ ಜಾತಕ ವಿಜಯ್ ಇದಾಗುತ್ತೆ. ಇವತ್ತು ಹೇಳೋಗಿರ್ತೀನಿ, ಬರೀ ತಮಿಳ್ನಾಡಿಗೆ ಸೀಮಿತ ಅಲ್ಲ ತಮಿಳ್ ವಿಜಯ್, ಅವ್ರು ಇಂಡಿಯಾಗೆ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ದೇವೇಗೌಡರು ಆದ್ರಲ್ಲ ಪ್ರೈಮ್ ಮಿನಿಸ್ಟರು, ಆ ಜಾಗದಲ್ಲಿ ಇನ್ಯಾರು ಒಬ್ಬರಿದ್ದರೆ ಅವರು ಕಾಂಗ್ರೆಸ್ಸಿಂದ ಪ್ರೈಮ್ ಮಿನಿಸ್ಟರ್ ದೇವೇಗೌಡರು, ವಿಜಯ್ ದಳಪತಿ BJPಯಿಂದ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ನರೇಂದ್ರ ಮೋದಿ ಜಾಗಕ್ಕೆ ಬಂದು ಕೂತ್ಕೋತಾರೆ. ಇದು ಒಂದು ಸಲ ನಡೀತಿದೆ, ಆಗುತ್ತೆ. ಇದನ್ನು ಬರೆದಿಟ್ಕೊಳ್ಳಿ, ಮಿಸ್ಟ್ರಿಲಿ ನಡೀತಿದೆ.